ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ ಫೈವ್ನಲ್ಲಿ. ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರ ತಾಲೂಕಿನಲ್ಲಿ ರಸ್ತೆ ಅಪಘಾತವಾಗಿದ್ದು ಕಾರು ಚಾಲಕಿಗೆ ಗಂಭೀರ ಗಾಯಗಳಾಗಿವೆ. ಅನಜವಾಡಿ ಬಳಿ ಖಾಸಗಿ ಕಾಲೇಜಿನ ಬಸ್ ಮತ್ತು ಕಾರು ನಡುವೆ ಡಿಕ್ಕಿಯಾಗಿದೆ. ಬಸ್ನಲ್ಲಿದ್ದ ಕಾಲೇಜು ವಿದ್ಯಾರ್ಥಿನಿಯರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಾಜ್ಯದಲ್ಲಿ ಈ ಬಾರಿ ಯಾವುದೇ ಭೀಕರ ಬರಗಾಲ ಬರಲ್ಲ, ಕೃಷಿ ಚಟುವಟಿಕೆಗಳಿಗೆ ಯಾವುದೇ ತೊಂದರೆಯೂ ಆಗಲ್ಲ ಅಂತ ಜಿಕೆವಿಕೆಯ ಹಿರಿಯ ವಿಜ್ಞಾನಿ ರಾಜೇಗೌಡ ಹೇಳಿದ್ದಾರೆ. ಮುಂಗಾರು ಕೈಕೊಟ್ಟಿದ್ರಿಂದ ಭೀಕರ ಬರಗಾಲ ಬರುತ್ತೆ ಅನ್ನೋದು ಸುಳ್ಳು, ಯಾವುದೇ ಆತಂಕ ಬೇಡ. ರಾಜ್ಯದಲ್ಲಿ ಸದ್ಯ 8% ಮಳೆ ಕೊರತೆ ಸಂಭವಿಸುವ ಸಾಧ್ಯತೆ ಇದೆ ಅಂತ ವಿಜ್ಞಾನಿ ಹೇಳಿದ್ದಾರೆ. ನಮ್ಮ ರಾಜ್ಯದಲ್ಲಿ ಎಲ್ನಿನೋ ಎಫೆಕ್ಟು ಇದ್ರೂ ಕೂಡ ಅದು 15% ಮಾತ್ರ ಮಳೆಯ ಕುಂಠಿತಕ್ಕೆ ಕಾರಣ ಆಗುತ್ತೆ. ಕೆಲವು ಪ್ರದೇಶಗಳಲ್ಲಿ ಬರ ಕಂಡು ಬರುತ್ತೆ, ಕೆಲವು ಪ್ರದೇಶಗಳಲ್ಲಿ ಹೆಚ್ಚು ಮಳೆ ಬರುತ್ತೆ. ಆದರೆ ಬರದ ತೀವ್ರತೆ ಏನಿದೆ ಅಂದರೆ ಜನರ ಮನಸ್ಸಿನಲ್ಲಿ ತಿಳ್ಕೊಂಡಿರೋ ಹಾಗೆ ಆ ಪ್ರಮಾಣದಲ್ಲಿ ಮ್ಯಾಗ್ನಿಟ್ಯೂಡ್ ಅಂತ ಏನು ಹೇಳ್ತೀವಲ್ಲ ಆ ಪ್ರಮಾಣದಲ್ಲಿ ಕಂಡು ಬರಲ್ಲ. ಬೇಕರಿ, ಕಾಂಡಿಮೆಂಟ್ಸ್, ಬೀಡಾ ಅಂಗಡಿ, ಬೀದಿ ಬದಿ ವ್ಯಾಪಾರಿ ಮಾಡ್ತಾ ಹಲವರು ಉದ್ಯೋಗ ಕಂಡುಕೊಂಡಿದ್ದಾರೆ. ಆದರೆ ಇಂಥವರ ಮೇಲೆ ಪೊಲೀಸರು, ಜಿಬಿಎ ಅಧಿಕಾರಿಗಳು ಹಾಗೂ ಪುಡಿರೌಡಿಗಳು ಕಿರುಕುಳ ಕೊಟ್ಟು ಸುಲಿಗೆ ಮಾಡ್ತಿದ್ದಾರೆ. ಹೀಗಾಗಿ ಕರ್ನಾಟಕ ಕಾರ್ಮಿಕ ಪರಿಷತ್ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಬೇಕರಿ, ಕಾಂಡಿಮೆಂಟ್ ಸೇರಿ ಸಣ್ಣ ಉದ್ದಿಮೆದಾರರು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.